ಬಿಡದಿ ಪ್ರತಿಭಟನೆ ಕಳೆದ ಹಲವಾರು ದಿನಗಳಿಂದ ನಡೀತಾ ಇದೆ. ರೈತರು ಬೀದಿಗಿಳಿದು ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ರೈತರ ಹಿತಾಸಕ್ತಿಯನ್ನ ಕಾಪಾಡುವ ಬದಲಾಗಿ ರಿಯಲ್ ಎಸ್ಟೇಟ್ ಮಾಲೀಕರ ಹಿತಾಸಕ್ತಿಯನ್ನ ಕಾಪಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ನಿಮ್ಮ ಕಮಿಟಿಯ ನೆಪದಲ್ಲಿ ನಾಟಕವನ್ನ ಬಂದ್ ಮಾಡಿ ನೀವೊಬ್ಬರು ಮುಖ್ಯಮಂತ್ರಿಗಳಾಗಿ ರಾಜ್ಯದ ರೈತರ ಹಿತಾಸಕ್ತಿಯನ್ನ ಕಾಪಾಡಬೇಕಾಗ್ತದೆ, ಬಿಡದಿ ಭಾಗದ ರೈತರ ಹಿತಾಸಕ್ತಿಯನ್ನ ಕಾಪಾಡಬೇಕಾಗ್ತದೆ. ನೀವು ಕಮಿಟಿ ಮಾಡಿ ನಾಟಕ ಮಾಡುವಂತ ಅವಶ್ಯಕತೆ ಇಲ್ಲ. ಅದ್ರ ಬದಲಾಗಿ ಎಲ್ಲಿ ಸರ್ಕಾರಿ ಜಮೀನಿದೆ ಅಲ್ಲಿ ನೀವು ಮಾಡ್ಕೊಳ್ಳಿ, ಅಥವಾ 70-80% ಅಷ್ಟು ರೈತರು ಒಪ್ಕೊಂಡ್ರೆ ಆಗ ಪ್ರಾಜೆಕ್ಟ್ ಮಾಡ್ತಕ್ಕಂಥದ್ದು ಊರ್ಜಿತ ಆಗ್ತದೆ. ಬಲವಂತವಾಗಿ ಗುಂಡಾಗಳನ್ನ ರೈತರ ಮನೆಗೆ ಕಳಿಸಿ ಒತ್ತಾಯಪೂರ್ವಕವಾಗಿ ಜಮೀನನ್ನ ಕಸ್ಕೊಳ್ಳಕ್ಕೆ ಹೊರಟಿದ್ದೀರಿ. ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಕಸ್ಕೊಳ್ಳಕ್ಕೆ ಹೊರಟಿದ್ದೀರಿ. ಖಂಡಿತ ಯಾವುದೇ ರೈತರು ಇದಕ್ಕೆ ತಯಾರಿಲ್ಲ. ಹಾಗಾಗಿ ಗುಂಡಾಗರ್ದಿಯನ್ನ ಬದಿಗಿಟ್ಟು ರೈತರ ರಕ್ಷಣೆಗೆ ತಾವು ಬರಬೇಕು ಅನ್ನೋ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿನೂ ಕೂಡ ಮಾಡ್ತಾ ಇದೆ. ಮತ್ತೆ ಏನು ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ ರೈತರ ಮೇಲೆ, ಆ ಪ್ರಕರಣಗಳನ್ನು ಕೂಡ ಡ್ರಾಪ್ ಮಾಡಬೇಕು ಅಂತ ಹೇಳಿ ಅದನ್ನ ವಿಡ್ರಾ ಮಾಡಬೇಕು ಅನ್ನುವ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ. ಬಿಡದಿ ಪ್ರತಿಭಟನೆ ಕಳೆದ ಹಲವಾರು ದಿನಗಳಿಂದ ನಡೀತಾ ಇದೆ. ರೈತರು ಬೀದಿಗಿಳಿದು ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ಆದರೆ ಮಾನ್ಯ ಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ರೈತರ ಹಿತಾಸಕ್ತಿಯನ್ನ ಕಾಪಾಡುವ ಬದಲಾಗಿ ರಿಯಲ್ ಎಸ್ಟೇಟ್ ಮಾಲೀಕರ ಹಿತಾಸಕ್ತಿಯನ್ನ ಕಾಪಾಡೋದಕ್ಕೆ ಹೊರಟಿದ್ದಾರೆ. ಹಾಗಾಗಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಪಡಿಸ್ತೇನೆ, ನಿಮ್ಮ ಕಮಿಟಿಯ ನೆಪದಲ್ಲಿ ನಾಟಕವನ್ನ ಬಂದ್ ಮಾಡಿ ನೀವೊಬ್ಬರು ಮುಖ್ಯಮಂತ್ರಿಗಳಾಗಿ ರಾಜ್ಯದ ರೈತರ ಹಿತಾಸಕ್ತಿಯನ್ನ ಕಾಪಾಡಬೇಕಾಗ್ತದೆ, ಬಿಡದಿ ಭಾಗದ ರೈತರ ಹಿತಾಸಕ್ತಿಯನ್ನ ಕಾಪಾಡಬೇಕಾಗ್ತದೆ. ನೀವು ಕಮಿಟಿ ಮಾಡಿ ನಾಟಕ ಮಾಡುವಂತ ಅವಶ್ಯಕತೆ ಇಲ್ಲ. ಅದ್ರ ಬದಲಾಗಿ ಎಲ್ಲಿ ಸರ್ಕಾರಿ ಜಮೀನಿದೆ ಅಲ್ಲಿ ನೀವು ಮಾಡ್ಕೊಳ್ಳಿ, ಅಥವಾ 70-80% ಅಷ್ಟು ರೈತರು ಒಪ್ಕೊಂಡ್ರೆ ಆಗ ಪ್ರಾಜೆಕ್ಟ್ ಮಾಡ್ತಕ್ಕಂಥದ್ದು ಊರ್ಜಿತ ಆಗ್ತದೆ. ಬಲವಂತವಾಗಿ ಗುಂಡಾಗಳನ್ನ ರೈತರ ಮನೆಗೆ ಕಳಿಸಿ ಒತ್ತಾಯಪೂರ್ವಕವಾಗಿ ಜಮೀನನ್ನ ಕಸ್ಕೊಳ್ಳಕ್ಕೆ ಹೊರಟಿದ್ದೀರಿ. ಕೃಷಿಗೆ ಯೋಗ್ಯವಾಗಿರ್ತಕ್ಕಂಥ ಜಮೀನನ್ನ ಕಸ್ಕೊಳ್ಳಕ್ಕೆ ಹೊರಟಿದ್ದೀರಿ. ಖಂಡಿತ ಯಾವುದೇ ರೈತರು ಇದಕ್ಕೆ ತಯಾರಿಲ್ಲ. ಹಾಗಾಗಿ ಗುಂಡಾಗರ್ದಿಯನ್ನ ಬದಿಗಿಟ್ಟು ರೈತರ ರಕ್ಷಣೆಗೆ ತಾವು ಬರಬೇಕು ಅನ್ನೋ ಆಗ್ರಹವನ್ನು ಭಾರತೀಯ ಜನತಾ ಪಾರ್ಟಿನೂ ಕೂಡ ಮಾಡ್ತಾ ಇದೆ. ಮತ್ತೆ ಏನು ಪ್ರಕರಣಗಳನ್ನು ದಾಖಲು ಮಾಡಿದ್ದಾರೆ ರೈತರ ಮೇಲೆ, ಆ ಪ್ರಕರಣಗಳನ್ನು ಕೂಡ ಡ್ರಾಪ್ ಮಾಡಬೇಕು ಅಂತ ಹೇಳಿ ಅದನ್ನ ವಿಡ್ರಾ ಮಾಡಬೇಕು ಅನ್ನುವ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದೇವೆ.